ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ ಖಾತೆ ಸಚಿವರಾಗಿರುವಂತಹ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗಿಂತ ತಮ್ಮ ತಂದೆಯವರಾದಂಥ ಸಿದ್ದರಾಮಯ್ಯನವರೇ ದೊಡ್ಡವರು, ಅವರು ಇನ್ನೂ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದರು. ಅದನ್ನು ಮಾಧ್ಯಮಗಳಲ್ಲಿ ನೋಡಿದೆ. ಬೆಳಗ್ಗೆ ಎದ್ದು ಪೇಪರಲ್ಲೂ ಕೂಡ ನಾಲ್ವಡಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತ ಹೇಳ್ಕೊಂಡ್ರ ವರದಿನೂ ಕೂಡ ನೋಡಿದೆ. ಈ ರಾಜಕಾರಣಿಗಳು ಅದು ಯಾರೇ ಇರ್ಬೋದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಡ್ಬೋದು, ಆದರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬಿಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಜನ ಅರ್ಥ ಮಾಡಿಕೊಳ್ಳುವಂಥ ಸಂಗತಿ. ಆದರೆ ಯತೀಂದ್ರ ಅವರ ವಿಚಾರಕ್ಕೆ ಬಂದರೆ ಹಾಗೂ ಹೇಳೋಕ್ಕಾಗಲ್ಲ. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂಥ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂಥ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆಯೂ ಕೂಡ ಇದೇ ಆಗಿದೆ. ಯಾಕಂದರೆ ಅವರು ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವರಾಜ ಅರಸು ಮಾರುಕಟ್ಟೆಯನ್ನು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವಂಥ ವಿಚಾರ ಬಂದಾಗ ಒಂದಷ್ಟು ಜನ ಇದು ಮಹಾರಾಜರು ಕಟ್ಟಿಸಿದ್ದು, ಅದನ್ನು ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಧ್ವನಿ ಎತ್ತಿದಾಗ ಏನು ಮಹಾರಾಜ ಏನು ಅವನ ಮನೆಯಿಂದ ದುಡ್ಡು ತಂದು ಕಟ್ಟಿದ್ನಾ ಅಂತೇಳಿ ಹೇಳಿದರು ಸಿದ್ದರಾಮಯ್ಯನವರು. ಅದಾದ ನಂತರ ಮಹಾರಾಜರ ಕುಟುಂಬವನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ಕಬಳಿಸಿದಂತಹ ಟಿಪ್ಪು ಸುಲ್ತಾನ್ನ ಜಯಂತಿಯನ್ನು ಮಾಡಿದರು. ಈ ಎರಡೂ ಘಟನೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಮಹಾರಾಜರ ಕುಟುಂಬದ ಬಗ್ಗೆ, ಮಹಾರಾಜರ ಬಗ್ಗೆ ಅಪಾರವಾದಂತಹ ದ್ವೇಷ, ಅಪತ್ಯದ ಭಾವನೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಹಾಗಾಗಿ ಇವತ್ತು ಯತೀಂದ್ರ ಅವರ ಬಾಯಿಂದ ಆ ಮಾತುಗಳು ಬಂದಿದೆ ಅಂತಂದರೆ ಅದು ಅವರ ಮಾತುಗಳು ಮಾತ್ರ ಅಲ್ಲ, ಅವರ ಅಪ್ಪನ ಅಂತರಾಳದ ಎದೆಯಾಳದ ಭಾವನೆಯೂ ಕೂಡ ಅದೇ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಈ ಸಿದ್ದರಾಮಯ್ಯನವರು ಇದುವರೆಗೂ ನಾನು ದೇವರಾಜ ಅರಸು ಥರ ಇನ್ನೊಬ್ಬ ದೇವರಾಜ ಅರಸು ಅಂತ ಹೇಳ್ತಾ ಇದ್ರು. ಬರ್ತಾ ದೇವರಾಜ ಅರಸುಗಿಂತ ತಾನೇ ದೊಡ್ಡವನು ಅಂತ ಹೇಳಕ್ಕೆ ಶುರುವಾದರು. ಅದಾದ ನಂತರ ಈಗ ನಾಡನ್ನು ಬೆಳಗಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತ ಹೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ. ದೇವರಾಜ ಅರಸು ಅವರಿಗಿಂತ ದೊಡ್ಡವರಾದರು, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ. ಇನ್ನು ಸ್ವಲ್ಪ ದಿನ ಹಿಂಗೆ ಹೋಯಿತು ಅಂತಂದರೆ, ಎಲ್ಲರೂ 10 ವರ್ಷ ಮುಖ್ಯಮಂತ್ರಿ ಆಗಿ ಏನಾದ್ರು ಕಂಪ್ಲೀಟ್ ಆಯಿತು ಅಂತಂದರೆ ದೇವರಾಜ ಅರಸು ನಾಲ್ವಡಿ ಮಾತ್ರ ಅಲ್ಲ, ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನು ಅಂತ ಹೇಳ್ಕೊಬಿಡ್ತಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮಗ ಈ ರೀತಿ ಹೇಳಿಕೆ ಕೊಡ್ತಾರೆ, ನೀವಾದರೂ ಸ್ವಲ್ಪ ಕರೆದು ಬುದ್ಧಿ ಹೇಳಬಾರ್ದ? ಅಥವಾ ನಿಮ್ಮ ಮಗನ ಕೈಲಿ ನೀವು ಹೇಳಿಸ್ತಾ ಇದ್ದೀರಾ? ನಾನು ಯತೀಂದ್ರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ನೀವು ಒಬ್ಬ ಮೆಡಿಕಲ್ ಡಿಗ್ರಿಯನ್ನು ತಗೊಂಡಿರುವಂಥ ವ್ಯಕ್ತಿ, ನಿಮ್ಮ ಅಪ್ಪ ಏನ್ರಿ ಮಾಡಿದ್ದಾರೆ? ಏನು ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ಅವರ ಮೊದಲನೇ ಟರ್ಮಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇಲ್ಲಿನ ಉಸ್ತುವಾರಿ ಸಚಿವರಾಗಿದ್ದ ಕಾರಣಕ್ಕೋಸ್ಕರವಾಗಿ ಮೈಸೂರಿಗೆ ಒಂದು ಹೊಸ DC ಕಚೇರಿ ಬಂತು. ಮಹಾರಾಣಿ ಕಾಲೇಜು, ಕಾಮರ್ಸ್ ಕಾಲೇಜಿಗೆ ಒಂದು ಹೊಸ ಬಿಲ್ಡಿಂಗ್ ಬಂತು. ಈ ಹಿಂದೆ ಯಡಿಯೂರಪ್ಪ ಸಾಹೇಬರು ಮೈಸೂರಿಗೆ ಜಯದೇವನ ಕೊಟ್ಟಿದ್ದರು, ರಾಮದಾಸ್ ಅವರು ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಶಂಕರಲಿಂಗೇಗೌಡರು ಕೃಷ್ಣರಾಜ ಸಾಗರಕ್ಕೆ ಹೋಗುವಂತಹ ರಸ್ತೆನಲ್ಲಿರುವಂತಹ ಒಂದು ಜಾಗವನ್ನು ಗುರುತು ಮಾಡಿದ್ರು ಶಂಕರಲಿಂಗೇಗೌಡರು. ಅಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟೋಕ್ಕೆ ನಿಮ್ಮಪ್ಪ 180 ಕೋಟಿ ಕೊಟ್ಟರು. ಅದಾದ ನಂತರ ಅಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಖಾಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು 127 ಕೋಟಿ ಕೊಟ್ಟಿದ್ಬಿಟ್ರೆ, ನಿಮ್ಮ ಅಪ್ಪನ ಕೊಡುಗೆ ಮೊದಲನೇ ಟರ್ಮು ಅಥವಾ ಈ ಟರ್ಮಲ್ಲಿ ಮೈಸೂರಿಗೆ ಏನಿದೆ ಹೇಳಿ ಸರ್? ಏನು ಮಾಡಿದ್ದಾರೆ ನಿಮ್ಮಪ್ಪ? ಇವೆಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲ ಅಂದರೆ ಇವು ಬರ್ತಿರಲಿಲ್ಲ. ಅದ್ರ ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡವರು ನಮ್ಮಪ್ಪ ಅಂತ ಹೇಳ್ತಿರಲ್ಲ ಯತೀಂದ್ರ ಅವರೇ. ನೀವು ಒಬ್ಬ MBBS ಗ್ರ್ಯಾಜುಯೇಟ್ ಆಗಿ ಮಹಾರಾಜರು ಕಟ್ಟಿದಂಥ KR ಹಾಸ್ಪಿಟಲ್ಗೆ ನಿಮ್ಮ ಅಪ್ಪನ ಕೈಲಿ ಸುಣ್ಣ ಬಣ್ಣ ಹೊಡ್ಸೋಕ್ಕಾಗಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜು ಕಟ್ಟಿ 100 ವರ್ಷ ಆಯಿತು, ಅದಕ್ಕೆ ಶತಮಾನೋತ್ಸವ ಆಯಿತು. 100 ರೂಪಾಯಿನೂ ಕೊಡಲಿಲ್ಲ ನಿಮ್ಮ ಅಪ್ಪನ ಕೈಲಿ. 100 ವರ್ಷ ತುಂಬಿದ ಕಾಲದಲ್ಲಿ 100 ರೂಪಾಯಿನೂ ಕೊಡೋಕ್ಕಾಗಿಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ. ಆ KR ಹಾಸ್ಪಿಟಲ್ ಇದು ದುಸ್ಥಿತಿಗೆ ಹೋಗಿದೆ ಇವತ್ತು. ಮೈಸೂರಿಗೆ ಬೇರೆ ಏನು ಕೊಟ್ಟಿದ್ದಾರೆ ಹೇಳಿ?